ಒಂದು ಅಂದವಾದ ಹಳ್ಳಿ ಇತ್ತು. ಆ ಊರಿನಲ್ಲಿ ಪ್ರಸಾದ್ ಶಾರದಾ ದಂಪತಿಗಳು ತಮ್ಮ 3 ಮಕ್ಕಳು 3 ಸೊಸೆಯರ ಜೊತೆ ಸೇರಿ ಒಂದೇ ದೊಡ್ಡ ಮನೆಯಲ್ಲಿ ವಾಸಿಸ್ತಾ ಇದ್ರು. ಪ್ರಸಾದ್ ಸ್ವಲ್ಪ ಅಮಾಯಕ, ಆದರೆ ಶಾರದಾ ಮಾತ್ರ ಬಹಳ ಬುದ್ಧಿವಂತಳು, ಸ್ವಲ್ಪ ಗಡಸು ಕೂಡ. ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ. 2ನೇ ಮಗ ಸುರೇಶ್, ಸೊಸೆ ಅವನಿ. 3ನೇ ಮಗ ಅರುಣ್, ಸೊಸೆ ಅಂಜಲಿ. ಮನೆಯಲ್ಲಿ ಮಕ್ಕಳು ಇಲ್ಲದಿದ್ದ ಕಾರಣ ಯಾವಾಗಲೂ ಮನೆಯೆಲ್ಲ ದೊಡ್ಡವರ ಗಲಾಟೆಯಿಂದಲೇ ತುಂಬಿರುತ್ತೆ. ಒಂದು ದಿನ ಎಲ್ಲರೂ ಹಾಲಲ್ಲಿ ಕೂತಿರುವಾಗ, ಏನು ಅಂದ್ರೆ ದಿನ ಕಳೀತಾ ಇದೆ ಹೊರತು ಮನೆಯಲ್ಲಿ ಆದಾಯ ಮಾತ್ರ ಹೆಚ್ಚಾಗ್ತಾ ಇಲ್ಲ. ನಮ್ಮ ಹೊಲದ ಪಕ್ಕ ಖಾಲಿ ಜಾಗ ಹಾಗೆ ಇದೆಯಲ್ಲ, ಅದನ್ನ ನೋಡ್ತಾ ಇದ್ರೆ ನನ್ನ ಪ್ರಾಣ ವಿಲವಿಲ ಅಂತ ಇದೆ. ಅದಕ್ಕೆ ನನ್ನೇನ್ ಮಾಡುವಂತೀಯ ಶಾರದಾ? ಅದರಲ್ಲಿ ಹುಲ್ಲು ಬಿಟ್ಟು ಇನ್ನೇನು ಬೆಳೀತಾ ಇಲ್ಲ. ಅತ್ತೆ, ನಂದೊಂದು ಚಿಕ್ಕ ಸಲಹೆ. ನಾವು ಆ ಸ್ಥಳದಲ್ಲಿ ಒಂದು ಕೋಳಿ ಫಾರಂ ಇಟ್ಟಿದ್ರೆ ಹೇಗಿರುತ್ತೆ? ಈ ಮಧ್ಯ ನಾಟಿ ಕೋಳಿಗಳಿಗೆ, ಬ್ರಾಯ್ಲರ್ ಕೋಳಿಗಳಿಗೆ ಸಿಟಿಯಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಹೌದು ಅತ್ತೆ, ಅಕ್ಕನ ಐಡಿಯಾ ಸಖತ್ತಾಗಿದೆ. ನಾವು ಮನೇಲಿ ಖಾಲಿಯಾಗಿದ್ದೀವಲ್ಲ, ಆ ವ್ಯಾಪಾರವೇನೋ ನಾವೇ ನೋಡ್ಕೋತೀವಿ. ಕೋಳಿಗಳ ವ್ಯಾಪಾರನ ಅಂದ್ರೆ ಅದನ್ನ ಬೆಳೆಸ್ಬೇಕು, ಕಾಳು ಹಾಕ್ಬೇಕು, ಅಮ್ಮ ತುಂಬಾ ಕೆಲ್ಸವಿರುತ್ತಲ್ಲ ಅಕ್ಕ. ಕೆಲ್ಸ ಇದ್ರೆ ಅಲ್ವಾ ಅಂಜಲಿ ದುಡ್ಡು ಬರೋದು. ಅದಕ್ಕೆ ಹೇಳಿದ್ದು ಚೆನ್ನಾಗಿದೆ. ನಾವು ಬಂಡವಾಳ ಹಾಕ್ತಿವಿ, ಲಾಭ ಬಂದ್ರೆ ಹಂಚ್ಕೊಳ್ಳೋಣ. ಸರಿ, ನಾಳೆನೆ ಕೆಲಸ ಶುರು ಮಾಡೋಣ. ಒಂದು ಶೆಡ್ ಹಾಕಿ ಒಳ್ಳೆ ಜಾತಿ ಕೋಳಿನ ತಗೊಂಡ್ಬರೋಣ. ಹಾಗೆ ಆ ಕುಟುಂಬ ಕೋಳಿಗಳ ವ್ಯಾಪಾರ ಶುರು ಮಾಡುತ್ತದೆ. ಕೆಲವು ತಿಂಗಳಲ್ಲಿಯೇ 100 ಕೋಳಿಗಳಲ್ಲಿ ಶೆಡ್ ಅಲ್ಲಿ ಸೇರ್ತವೆ. ಸೊಸೆಯಂದ್ರು 3 ಬಹಳ ಶ್ರದ್ಧೆಯಿಂದ ಅವಕ್ಕೆ ಕಾಳು ಹಾಕುವುದು, ನೀರು ಹಾಕುವುದು ಮಾಡ್ತಾ ಇದ್ರು. ಒಂದು ದಿನ ಮಧ್ಯಾಹ್ನ ಶೆಡ್ಡನ ಹತ್ರ ಅನಾಮಿಕಾ, ಅವನಿ, ಅಂಜಲಿ ಕೋಳಿಗಳನ್ನು ನೋಡ್ತಾ ನಿಂತಿರ್ತಾರೆ. ಅಕ್ಕ, ಆ ಕೆಂಪಗೆ ಮುದ್ದಾಗಿರೋ ಕೋಳಿ ನೋಡಿದ್ಯಾ? ಅದನ್ನ ನೋಡ್ತಾ ಇದ್ರೆ ನಂಗೆ ಕೋಳಿ ಸಾರು ತಿನ್ಬೇಕು ಅಂತ ಇದೆ. ಅಕ್ಕ, ಏನ್ ಮಾತಾಡ್ತಾ ಇದ್ಯಾ? ಅದು ವ್ಯಾಪಾರಕ್ಕಾಗಿ ಬೆಳೆಸಿದ ಕೋಳಿಗಳು. ಅತ್ತೆಗೆ ತಿಳಿದ್ರೆ ನಮ್ಮನ್ನ ಪಚ್ಚಡಿ ಮಾಡ್ಬಿಡ್ತಾಳೆ. ಅಂಜಲಿ, ನೀನು ತುಂಬಾ ಬಯಸ್ತಾಳು ಕಣೆ. 100 ಕೋಳಿ ಇದೆ ಇಲ್ಲಿ, ಅದರಲ್ಲಿ ಒಂದು ಕಡಿಮೆ ಆದ್ರೆ ಅತ್ತೆಗೆ ಹೇಗೆ ತಿಳಿಯುತ್ತೆ? ಆದ್ರೂ ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಏನೋ ಕೋಳಿನ ತಿನ್ಬಾರ್ದಾ? ಕರೆಕ್ಟ್ ಅಕ್ಕ, ನಂಗೂ ಅದೇ ಅನಿಸ್ತಾ ಇದೆ. ಈ ದಿನ ಮಧ್ಯಾಹ್ನ ಅತ್ತೆ ಮಾವಯ್ಯ ಗುಡಿಗೆ ಹೋಗ್ತಾರೆ. ನಮಗೆ ಅದೇ ಒಳ್ಳೆ ಸಮಯ. ಆದ್ರೆ ಯಾರು ಕೊಯ್ತಾರೆ, ಯಾರು ಮಾಡ್ತಾರೆ? ಆ ಕೆಲ್ಸ ನಾನ್ ನೋಡ್ಕೋತೀನಿ ಬಿಡು. ನೀನು ಹೋಗಿ ಅದಕ್ಕೆ ಬೇಕಾದ ಮಸಾಲೆನ ರುಬ್ಬು. ಅವನಿ, ನೀನು ಒಲೆ ಬೆಳಗಿಸು. ಈ ದಿನ ಚಿಕನ್ ಹುಳಿ ಘಮಘಮ ಅನ್ಲೇಬೇಕು. ಹಾಗೆ ಆ ದಿನ ಆ 3 ಸೊಸೆಯರು ಸೇರಿ ಒಂದು ಕೋಳಿಯನ್ನು ಹಿಡಿದುಕೊಂಡು ಯಾರಿಗೂ ತಿಳಿದ ಹಾಗೆ ಶೆಡ್ ಹಿಂದೆ ಒಂದು ಚಿಕ್ಕ ಒಲೆಯನ್ನು ಇಟ್ಟು ಅಡಿಗೆ ಮಾಡುತ್ತಾರೆ. ಅಬ್ಬಾ ಅಕ್ಕ, ನಿನ್ ಕೈ ಅಡಿಗೆ ಅದ್ಭುತ. ಹೋಟೆಲ್ ಸಾರು ಕೂಡ ಇದ್ರ ಮುಂದೆ ಕೆಲ್ಸಕ್ ಬರಲ್ಲ. ನಿಜನೇ ಅಕ್ಕ, ತುಂಬಾ ರುಚಿಯಾಗಿದೆ. ಆದ್ರೆ ಮೂಳೆಗಳು ಎಲ್ಲೂ ಬಿಸಾಕ್ಬಿಡಿ, ಅತ್ತೆ ನೋಡ್ತಾಳೆ. ಎಲ್ಲ ಗುಂಡಿಯಲ್ಲಿ ಹಾಕಿ ಮಣ್ಣು ತುಂಬಿಡಿ, ಸಾಕ್ಷ್ಯ ಇಲ್ಲದ ಹಾಗೆ ಮಾಡ್ಬೇಕು. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಆದರೆ ರುಚಿ ತಿಳಿದ ಕೋಳಿ, ಅದೇ ಸೊಸೆ ಅವನಿ, ಸುಮ್ನೆ ಇರ್ತಾಳ? 2 ದಿನದ ನಂತರ ಮತ್ತೆ ಅದೇ ಕೋರಿಕೆ. ಅಕ್ಕ, ಮೊನ್ನೆ ಹುಳಿ ಮಾಡಿದ್ವಲ್ಲ, ಈ ದಿನ ಚಿಕನ್ ಫ್ರೈ ಮಾಡ್ಕೊಳ್ಳೋಣವಾ? ಅಲ್ಲೋಡು, ಆ ಬಿಳಿ ಕೋಳಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಬಲ್ತು ಹೋಗಿದೆ. ಸರಿ, ಈ ಸಲ ಸ್ವಲ್ಪ ಹೆಚ್ಚು ಮಸಾಲೆ ಹಾಕು. ಅಕ್ಕ, ಮತ್ತೆ ಅತ್ತೆಗೆ ವಾಸನೆ ಬರಲ್ವಾ? ದಿನವೂ ನಾವು ತಿಂತಾ ಇದ್ರೆ ಕೋಪ ಆಗುತ್ತೇನೋ ಅಕ್ಕ. ನಿಂದೊಂದು ಹುಚ್ಚು, ಅತ್ತೆಗೆ ಹುಚ್ಚರು ಕೊಡೋಣ ಬಿಡು. ಮತ್ತೆ ಎಲ್ಲಿದು ಅಂತ ಕೇಳಿದ್ರೆ ಹೋಟೆಲಿಂದ ತಂದ್ವಿ ಅಂತ ಹೇಳೋಣ. ಅದನ್ನ ನನಗ್ ಬಿಟ್ಬಿಡಿ. ಇನ್ನು ಆ ದಿನ ರಾತ್ರಿ ಊಟದ ಸಮಯದಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಅನಾಮಿಕಾ ಒಂದು ಪಾತ್ರೆ ತುಂಬಾ ಚಿಕನ್ ಫ್ರೈ ತಂದು ಬಡಿಸುತ್ತಾಳೆ. ಏನೇ ಅನಾಮಿಕಾ ಇದು? ಈ ದಿನ ಹಬ್ಬವೇನೋ ಅಲ್ವಲ್ಲ, ಚಿಕನ್ ಎಲ್ಲಿದು? ಅದು ಅತ್ತೆ, ಈ ಮಧ್ಯ ಊರಿನಲ್ಲಿ ಹೊಸದಾಗಿ ಏನೋ ಸ್ಟಾರ್ ಹೋಟೆಲ್ ಮಾಡಿದ್ದಾರಂತೆ. ಈ ದಿನ ಓಪನಿಂಗ್ ಆಫರ್ ಕೆಳಗಡೆ ಕಡಿಮೆಯಾಗಿ ಕೊಟ್ರೆ ರಮೇಶು ನಿಮ್ಗಾಗಿ ತಗೊಂಬಾ ಅಂತಂದ. ನಾನು ಯಾವಾಗ ಹೇಳ್ದೆ ಅನಾಮಿಕಾ? ಅಯ್ಯೋ, ಬೆಳಿಗ್ಗೆ ಫೋನಲ್ಲಿ ಹೇಳಿದ್ರಲ್ರಿ, ಮರ್ತೋದ್ರಾ? ನಿಮ್ಮ ಮರವಿಗಿಷ್ಟು ಬೆಂಕಿ ಹಾಕ. ಹೌದಮ್ಮ, ಹೌದು. ನಾನು ನಿನ್ನೆನೆ ಹೇಳಿದ್ದೆ, ತಿಂದು ಹೇಗಿದೆಯಾ ಹೇಳು. ಸಖತ್ತಾಗಿದೆ ಕಣೋ. ಹೊರಗಡೆ ಹೋಟೆಲ್ ಅಲ್ಲಿ ಕೂಡ ಇಷ್ಟು ಚೆನ್ನಾಗಿ ಅಡುಗೆ ಮನೆ ಹಾಗೆ ಮಾಡ್ತಾ ಇದ್ದಾರ ಮಧ್ಯ. ಮಸಾಲೆ ಅಂತೂ ಸರಿಯಾಗಿ ಆಗಿದೆ ಬಿಡು. ಹೌದು ಅತ್ತೆ, ಅವರು ಹೋಮ್ ಸ್ಟೈಲ್ ಕುಕಿಂಗ್ ಅಂತೆ, ಅದಕ್ಕೆ ಅಷ್ಟು ರುಚಿ. ಹೌದು ಶಾರದಾ, ಚೂರು ಬಹಳ ಮೆತ್ತಾಗಿ ಬೆಂದಿದೆ. ಆಗ ಸುರೇಶ್ ಅವನಿ ಕಡೆ ಅನುಮಾನದಿಂದ ನೋಡುತ್ತಾ, ಏನೇ, ನೀನು ಕೂಡ ತಿನ್ಬಹುದಲ್ಲ, ಯಾಕೆ ನಗ್ತಾ ಇದೀಯಾ? ಏನು ಇಲ್ಲ ರೀ, ನಿಮಗೆ ಹಿಡಿಸ್ತಲ್ಲ ಅಂತ ಸಂತೋಷಿಸ್ತಾ ಇದ್ದೀನಿ ಅಷ್ಟೇ.
ಹೀಗೆ ಆ ಒಂದು ದಿನದಿಂದ ನಿಲ್ಲಲಿಲ್ಲ. ದಿನ ಬಿಟ್ಟು ದಿನ ಮೂವರು ಸೊಸೆಯರು ಏನೋ ಒಂದು ವೆರೈಟಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಚಿಕನ್ ಬಿರಿಯಾನಿ ಒಂದು ದಿನ, ಚಿಲ್ಲಿ ಚಿಕನ್ ಒಂದು ದಿನ, ಪೆಪ್ಪರ್ ಚಿಕನ್ ಮತ್ತೊಂದು ದಿನ. ಹೀಗೆ ಪ್ರತಿದಿನವೂ ಮೆನು ಬದಲಾಗ್ತಾನೆ ಇರುತ್ತದೆ. ಸೊಸೆ ಫಾರಂ ಅಲ್ಲಿ ಕೋಳಿಗಳ ಸಂಖ್ಯೆ ಮೆಲ್ಲಗೆ ಕಡಿಮೆ ಆಗ್ತಾ ಬರುತ್ತದೆ. ಒಂದು ವಾರದ ನಂತರ ಏನು ಅಂದ್ರೆ ನಮ್ಮ ಸೊಸೆಯರು ಈ ಮಧ್ಯ ಬಲೆ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ದಿನವೂ ಹೋಟೆಲ್ ಇಂದ ಪಾರ್ಸಲ್ ತಂದು ಕೊಡ್ತಾ ಇದ್ದಾರೆ. ಅವರಿಗೆ ಕೈಗೆ ದುಡ್ಡು ಎಲ್ಲಿಂದ ಬರುತ್ತೆ ರೀ? ಏನು ಕಣೆ, ಮಕ್ಳು ಕೊಡ್ತಾ ಇದಾರೋ ಏನೋ, ಆದ್ರೂ ನಮ್ಗೇನಕ್ಕೆ ಬಿಡು, ಗಮ್ಮಂಗೆ ತಿನ್ನೋಣ ಮಲ್ಕೊಳ್ಳೋಣ ಅನ್ನೋ ಹಾಗೆ ಇರ್ಬೇಕು. ಅದಲ್ಲ ರೀ, ನನ್ಗೆ ಯಾಕೋ ಬದಲಾವಣೆ ಕಾಣಿಸ್ತಾ ಇದೆ. ರಮೇಶನ್ ಕೇಳಿದ್ರೆ ನಂಗೇನು ಗೊತ್ತಿಲ್ಲ ಅಂತಾನೆ, ಸುರೇಶನ್ ಕೇಳಿದ್ರೆ ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಅಂತಾನೆ. ನಿಜಕ್ಕೂ ಆ ಹೊಸ ಹೋಟ್ಲು ಎಲ್ಲಿದೆ ಕಂಡ್ಕೋಬೇಕು. ಇದು ಹೀಗಿರುವಾಗ ಕೋಳಿಗಳ ಫಾರಂ ಹತ್ರ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ, ಏನೇ ಅವನಿ, ಈ ದಿನ ಏನ್ ಸ್ಪೆಷಲ್? ಅಕ್ಕ, ಈ ದಿನ ಗೋಂಗೂರ ಚಿಕನ್ ಮಾಡೋಣವಾ? ತೋಟದಲ್ಲಿ ಗೋಂಗೂರ ಫ್ರೆಶ್ ಆಗಿದೆ, ಆ ಬಿಳಿ ಕೋಳಿನ ಎಗ್ರಿಸೋಣ. ಅಕ್ಕ, ಮೊದ್ಲೇ ಈ ಕೋಳಿ ಫಾರಂ ಅಲ್ಲಿ ಸ್ವಲ್ಪ ಜಾಗ ಖಾಲಿಯಾಗಿ ಕಾಣಿಸ್ತಾ ಇದೆ. ಮಾವಯ್ಯ ಲೆಕ್ಕ ಕೇಳಿದ್ರೆ ಏನ್ ಹೇಳೋಣ? ರೋಗ ಬಂದು ಸತ್ತೋಯ್ತು, ಗರುಡ ಬಂದು ಹೊತ್ಕೊಂಡೋಯ್ತು ಅಂತ ಹೇಳೋಣ. ಏನೋ ಒಂದು ಹೇಳೋಣ ಬಿಡು, ಮೊದ್ಲು ಆ ಬೋಲೆ ಬೆಳಗಿಸು. ಹಾಗೆ ಅವರು ಮೂರು ಶೆಡ್ ಹಿಂದೆ ಇರುವ ಚಿಕ್ಕ ರೂಮಿನಲ್ಲಿ ಅಡಿಗೆ ಕಾರ್ಯಕ್ರಮ ಶುರು ಮಾಡುತ್ತಾರೆ. ಘಮಘಮ ಅನ್ನುವ ವಾಸನೆ ಬರ್ತಾ ಇರುತ್ತೆ. ಸರಿಯಾಗಿ ಆ ಸಮಯದಲ್ಲಿ ಶಾರದಾ ಕೋಳಿಗಳನ್ನು ಒಂದು ಸಲ ನೋಡಿ ಬರೋಣ ಎಂದು ಆ ಕಡೆಯಿಂದ ಹೊರಡುತ್ತಾಳೆ. ಅರೆ, ಇದೇನಿದು, ಕೋಳಿಗಳ ಫಾರಂ ಹತ್ರ ಗೋಂಗೂರ ಚಿಕನ್ ವಾಸನೆ ಬರ್ತಾ ಇದೆ, ಇಲ್ಲಿ ಯಾರು ಬೇಯಿಸ್ತಾ ಇದ್ದಾರಪ್ಪ ಎಂದು ಅಂದುಕೊಳ್ಳುತ್ತಾ ಶಾರದಾ ಮೆಲ್ಲೆಗೆ ನಡೆದುಕೊಳ್ಳುತ್ತಾ ಶೆಡ್ ಹಿಂದಕ್ಕೆ ಹೋಗುತ್ತಾಳೆ. ಅಲ್ಲಿಯ ದೃಶ್ಯ ನೋಡಿ ಶಾಕ್ ಆಗುತ್ತಾಳೆ. ಅನಾಮಿಕಾ ಸೌಟು ತಿರುಗಿಸ್ತಾ ಇರ್ತಾಳೆ. ಅಲ್ಲಿ ಅವನಿ ರುಚಿ ನೋಡ್ತಾ ಇರ್ತಾಳೆ. ಅವನಿ ಪ್ಲೇಟ್ಗಳನ್ನ ರೆಡಿ ಮಾಡ್ತಾ ಇರ್ತಾಳೆ. ಅಕ್ಕ, ಉಪ್ಪು ಸರಿ ಹೋಗ್ತೇನೋ ನೋಡು. ಅತ್ತೆಗೆ ಉಪ್ಪು ಹೆಚ್ಚಾದ್ರೆ ಹಿಡ್ಸೋದಿಲ್ಲ. ಸರಿ ಹೋಗಿದೆ ಬಿಡು, ಬೇಗನೆ ಶುರು ಮಾಡಿ, ಅತ್ತೆ ಬರುವ ಟೈಮ್ ಆಯ್ತು. ಈ ದಿನ ಹೋಟೆಲ್ ಹೆಸರು ರುಚಿ ಅಭಿರುಚಿ ಅಂತ ಹೇಳಿಬಿಡೋಣ. ಆಹಾ, ಓಹೋ, ಎಷ್ಟು ಅದ್ಭುತವಾದ ಪ್ಲಾನಿಂಗು ಎಂದು ಅತ್ತೆ ಗಟ್ಟಿಯಾಗಿ ಅನ್ನುತ್ತಲೇ ಮೂವರು ಸೊಸೆಯರು ಬೆಚ್ಚಿ ಬಿದ್ದು ಹಿಂದಕ್ಕೆ ನೋಡುತ್ತಾರೆ. ಶಾರದಾ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿರ್ತಾಳೆ. ಅಂಜಲಿ ಕೈಯಲ್ಲಿರೋ ಪ್ಲೇಟ್ ಕೆಳಗೆ ಜಾರಿ ಬಿದ್ದು ಹೋಗುತ್ತೆ. ಅವನಿ ಬಾಯಲ್ಲಿ ಹಾಕಿಕೊಂಡು ಚೂರು ನುಂಗಲಾಗದೆ ಕಕ್ಕಲಾಗದೆ ಕಷ್ಟಪಡ್ತಾಳೆ. ಅತ್ತೆ, ನೀವು ಇಲ್ಲಿ? ನಾನೇ ಕಣೆ, ನಾನು ಇಲ್ಲ ಇದ್ದೀನಿ. ರುಚಿ ಅಭಿರುಚಿ ಹೋಟೆಲ್ ಓನರ್ ನಾನೇ ಅಲ್ವಾ? ಮತ್ತೆ ಇನ್ಸ್ಪೆಕ್ಷನ್ಗೆ ಬಂದಿದ್ದೀನಿ ಬಿಡು. ಏನು ವಿಷಯ? ಆ ಹೊಸ ಹೋಟ್ಲ್ ಇದೇನಾ? ಅತ್ತೆ, ಅದು ಮತ್ತೆ ನಾವು ಒಳ್ಳೆ ನಾಟಕ ಆಡಿದ್ರೆ ದಿನಕ್ಕೊಂದು ವೆರೈಟಿ, ಬಾಯಿಗೆ ಬಂದದ ಸುಳ್ಳು. ಪಾಪ ನನ್ ಮಕ್ಳು ಅವರೇನೋ ದುಡ್ಡು ಕೊಡ್ತಾ ಇದಾರೆ ಅಂತ ನಾನ್ ಅಂದ್ಕೋತಾ ಇದ್ದೀನಿ. ಈ ದಿನ ನೋಡಿದ್ರೆ ನನ್ ಕೋಳಿನ ನಂಗೆ ಮಾರ್ತಾ ಇದ್ದೀರಾ. ಕ್ಷಮಿಸಿ ಅತ್ತೆ, ಏನೋ ತಿನ್ಬೇಕು ಅಂತ ಶುರು ಮಾಡಿದ್ವಿ, ಇನ್ನು ಆಮೇಲೆ ನಿಲ್ಲಿಸಲಾರ್ದೆ ಹೋದ್ವಿ. ಹೌದು ಅತ್ತೆ, ನಿಮಗ್ ಹೇಳದೆ ಮಾಡಿದಕ್ಕೆ ಸಾರಿ. ಇನ್ ಯಾವಾಗ್ಲೂ ಹಾಗೆ ಮಾಡೋದಿಲ್ಲ. ಇನ್ ಯಾವಾಗ್ಲೂ ಮಾಡಲ್ವಾ? ಅಂದ್ರೆ ನಾಳೆಯಿಂದ ನಂಗೆ ಗೋಂಗೂರ ಚಿಕನ್ ಕೊಡಲ್ವಾ? ಅಂದ್ರೆ ಅತ್ತೆ, ಹುಚ್ಚು ಹುಡುಗಿಯರೇ, ತಿನ್ಬೇಕು ಅನ್ಸಿದ್ರೆ ಮನೇಲಿ ಆಡ್ಕೊಂಡು ದರ್ಜೆಯಾಗಿ ತಿನ್ಬೋದಲ್ವೇ? ಹೀಗೆ ಕಳ್ಳತನದಿಂದ ಶೆಡ್ ಹಿಂದೆ ಅಡಿಗೆ ಮನೇಲಿ ಮಾಡ್ಕೊಳ್ಳೋದೇನು? ಅಂದ್ರೆ ನೀವು ಕೋಪ ಮಾಡ್ಕೋತೀರಾ ಅಂತ. ನಾನು ಕೋಪ ಮಾಡೋದು ನೀವು ತಿಂದಿದ್ದಕ್ಕಲ್ಲ, ನೀವು ಸುಳ್ಳು ಹೇಳಿದಕ್ಕೆ. ಆದ್ರೂ ನಿಮ್ಮ ಕೈ ಅಡಿಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ತಿಳಿದ ಮೇಲೆ ನಾನು ಏನಕ್ಕೆ ಕೋಪ ಮಾಡ್ಕೋತೀನಿ? ಬನ್ನಿ, ಆ ಪಾತ್ರೆ ತಗೊಂಡು ಮನೆಗೆ ಬನ್ನಿ. ಈ ದಿನ ಎಲ್ರು ಸೇರಿ ಕೂತ್ಕೊಂಡು ತಿನ್ನೋಣ. ಹಾಗೆ ಅಂದುಕೊಂಡು ಎಲ್ಲರೂ ಮನೆಗೆ ಹೋಗುತ್ತಾರೆ. ಇನ್ನು ಆ ನಂತರ ಸಾಯಂಕಾಲ ಎಲ್ಲರೂ ಕೂತ್ಕೊಂಡು ಊಟ ಮಾಡುತ್ತಾ ಇರುವಾಗ, ಹಬ್ಬ, ಈ ದಿನ ಕೂಡ ಹೋಟೆಲ್ ಅಡ್ಗೆನೇನಾ? ಯಾವ ಹೋಟೆಲ್ ಶಾರದಾ? ಇದು ಮೂವರು ಸೊಸೆಯರ ಹೋಟೆಲ್ ರೀ, ನಮ್ಮನೇನಲ್ಲೇ ಬ್ರಾಂಚ್ ಓಪನ್ ಆಗಿದೆ. ಅಂದ್ರೆ ಇಷ್ಟು ದಿನವೂ ನೀವು ತಿಂತಾ ಇದ್ದಿದ್ದು ಹೊರಗಿನ ಹೋಟೆಲ್ ತಿಂಡಿ ಅಲ್ವೋ? ನಿಮ್ಮ ಹೆಂಡತಿಯರ ಕೈ ಅಡ್ಗೆ. ನಮ್ಮ ಫಾರಂ ಅಲ್ಲಿರುವ ಕೋಳಿಗಳು ನಮ್ ತಟ್ಟೆಗೆ ಬಂದ್ವು ಕಣೋ. ಏನೋ ನಿಜಾನಾ? ಮತ್ತೆ ನಮ್ ಜೊತೆ ಸುಳ್ಳೇನಕ್ಕೆ ಹೇಳಿದ್ರಿ? ಅಮ್ಮೋ, ಮಾವಯ್ಯ ಏನಂತಾರೋ ಅಂತ ಭಯವಾಯ್ತು ರೀ. ಹುಚ್ಚು ಮಕ್ಕಳೇ, ನಮ್ ಕೋಳಿ ನಾವು ತಿನ್ನದೆ ಪಕ್ಕದ ಮನೆಯವ್ರು ತಿಂತಾರ? ಆದ್ರೆ ಒಂದು ಮಾತ್ರ ನಿಜ ಅಮ್ಮ, ವ್ಯಾಪಾರ ಅಂದ್ರೆ ಲಾಭ ಬರ್ಬೇಕು ಹೊರತು ಹೀಗೆ ನೀವೇ ತಿಂದ್ಬಿಟ್ರೆ ನಮ್ಮ ಕೋಳಿಗಳೆಲ್ಲ ಖಾಲಿ ಆಗುತ್ತಲ್ಲ. ಇಲ್ಲ ಮಾವಯ್ಯ, ಇನ್ನು ಮೇಲಿಂದ ವಾರಕ್ಕೆ ಒಂದೇ ಸಲ ತಿಂತೀವಿ, ಅದು ಕೂಡ ಎಲ್ರು ಸೇರಿ ತಿನ್ನೋಣ. ಮಿಕ್ಕ ದಿನಗಳಲ್ಲಿ ವ್ಯಾಪಾರದಲ್ಲಿ ಶ್ರದ್ಧೆ ಇಡೋಣ. ಆಗಲೇ ಅರುಣ್ ಅಂಜಲಿ ಕಡೆ ನೋಡುತ್ತಾ, ಮತ್ತೆ ನಾಟಿ ಕೋಳಿ ಹುಳಿ ಯಾವಾಗ ಮಾಡ್ತೀಯಾ? ಬರುವ ವಾರ ರೀ. ನೋಡಿದ್ರ ರೀ, ಆಗ್ಲೇ ಆರ್ಡರ್ ಶುರು ಆಯ್ತು. ಸರಿ ಸರಿ, ನಡೆದಿದ್ದಕ್ಕೇನು ಯಾರು ದುಃಖ ಪಡ್ಬೇಡಿ. ನಮ್ಮ ಮನೇಲಿ ಲಕ್ಷ್ಮೀ ದೇವಿ ಅಂತ ಸೊಸೆಯರು ಇರುವಾಗ ಲೋಪ ಎಲ್ಲಿರುತ್ತೆ?
ಆದ್ರೆ ಮಾತ್ರ ನಾಳೆಯಿಂದ ಲೆಕ್ಕ ಪಕ್ಕಾ ಆಗಿರ್ಬೇಕು. ಏನಾದ್ರೂ ಮಿಸ್ ಆದ್ರೆ ಅದ ಕಿಚನ್ ಅಲ್ಲಿ ಒಂದು ಹೋಟೆಲ್ ಇದೆ ಅಂತ ನನ್ಗೆ ಲೆಕ್ಕ ಗೊತ್ತಾಗ್ಬೇಕು. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಆ ದಿನದಿಂದ ಮೂವರು ಸೊಸೆಯರು ಕೋಳಿಗಳ ವ್ಯಾಪಾರವನ್ನು ಬಹಳ ಪ್ರಾಮಾಣಿಕತೆಯಿಂದ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಕೋಳಿಗಳನ್ನೆಲ್ಲ ಜಾಗ್ರತೆಯಿಂದ ಬೆಳೆಸುತ್ತಾರೆ. ವ್ಯಾಪಾರ ಬಹಳ ಲಾಭದಲ್ಲಿ ಬರುತ್ತದೆ. ಆದರೆ ಪ್ರತಿ ಭಾನುವಾರ ಮಾತ್ರ ಮನೆಯಲ್ಲಿ ಘಮಘಮ ಅನ್ನುವ ಚಿಕನ್ ಅಡಿಗೆ ಮಾತ್ರ ಬದಲಾಗಲಿಲ್ಲ. ಇಲ್ಲ ಅಂದ್ರೆ ಈ ಸಲ ಕಳ್ಳತನದಿಂದಲ್ಲ, ದರ್ಜೆಯಿಂದ ಎಲ್ಲರೂ ಸೇರಿ ಮಾಡಿಕೊಂಡು ಮಾತಾಡ್ಕೊಂಡು ತಿಂತಾ ಇರ್ತಾರೆ. ಇದು ಇಂದಿನ ಕಥೆಯೇ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಪ್ರಸಾದ್ ಶಾರದರ ಮನೆ ಯಾವಾಗಲೂ ಕಳಕಳೆಯಾಗಿರುತ್ತದೆ. ಅವರಿಗೆ 3 ಮಕ್ಕಳು, 3 ಸೊಸೆಯರು. ದೊಡ್ಡ ಮಗ ರಮೇಶ್, ದೊಡ್ಡ ಸೊಸೆ ಅನಾಮಿಕಾ, ಎರಡನೇ ಮಗ ಸುರೇಶ್, ಎರಡನೇ ಸೊಸೆ ಅವನಿ, ಮೂರನೇ ಮಗ ಅರುಣ್, ಮೂರನೇ ಸೊಸೆ ಅಂಜಲಿ. ಮನೆಯಲ್ಲಿ ಮಕ್ಕಳು ಯಾರು ಇಲ್ಲದಿದ್ದರೂ ಈ 6 ಯುವಜನರಿಂದಲೇ ಮನೆ ಯಾವಾಗಲೂ ಗಡಿಬಿಡಿಯಿಂದ ಇರುತ್ತದೆ. ನೋಡುತ್ತಾ ಇರುವಾಗಲೇ ಹೊಸ ವರ್ಷ, ಅದೇ ನಮ್ಮ ಕನ್ನಡದವರ ದೊಡ್ಡ ಹಬ್ಬ ಯುಗಾದಿ ಬಂದೇ ಬರುತ್ತದೆ. ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿರುತ್ತದೆ. ಬೆಳಿಗ್ಗೆ ಎದ್ದು ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟುವಂತಹ ಕೆಲಸಗಳು. ದೊಡ್ಡ ಸೊಸೆ ಅನಾಮಿಕಾ ಗಡಿಬಿಡಿಯಿಂದ ಚಕಚಕ ಕೆಲಸ ಮಾಡ್ತಾ ಇರ್ತಾಳೆ. ಇದನ್ನು ನೋಡಿ ಶಾರದಾ ಪ್ರಸಾದರು ಸಂತೋಷ ಪಡ್ತಾ ಇರ್ತಾರೆ. ಹೀಗಿರುವಾಗ ಆ ದಿನ ಶಾರದಾ ಮನೆಯಲ್ಲಿ ಕಿರುನಗೆಯಿಂದ ಅನಾಮಿಕಳ ಹತ್ರ ಹೀಗಂತಾಳೆ. ಏನೇ ಅನಾಮಿಕಾ, ಎಷ್ಟು ಬೆಳಿಗ್ಗೆನೆ ಎದ್ದಿದ್ಯೋ? ಹಬ್ಬದ ದಿನ ನೀನೊಬ್ಳೆ ಎಷ್ಟು ಕಷ್ಟ ಪಡ್ತಾ ಇದೀಯಾ? ಮಿಕ್ಕ 2 ಸೊಸೆಯರು ಇನ್ನು ನಿದ್ರೆಯಿಂದ ಎದ್ದ ಹಾಗಿಲ್ಲ. ನಿನ್ನ ಸಹನೆ ನೋಡ್ತಾ ಇದ್ರೆ ನಂಗೆ ಸಂತೋಷವಾಗುತ್ತಮ್ಮ. ಮನೆಯಲ್ಲಿ ಕೆಲಸವೆಲ್ಲ ನೀನೇ ನೋಡ್ಕೊತಾ ಇದೀಯಾ. ಹೌದು ಶಾರದಾ, ನಮ್ಮ ದೊಡ್ಡ ಸೊಸೆ ಮನೆಗೆ ಬಂದಾಗಿನಿಂದ ಮನೆಯಲ್ಲಿ ಕೆಲಸವೆಲ್ಲ ಅವಳೇ ನೋಡ್ಕೋತಾಳೆ. ನಿಜಕ್ಕೂ ಸುಸ್ತನ್ನೋದೇ ಆಗೋದಿಲ್ಲ. ನಮ್ಮ ಅದೃಷ್ಟವಿದ್ದು ಇಂತಹ ಸೊಸೆ ಬಂದಿದ್ದಾಳೆ. ಈ ದಿನ ಯುಗಾದಿ. ಆಕೆ ಗಡಿಬಿಡಿ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷವಾಗಿದೆ. ಅಯ್ಯೋ, ಅದ್ರಲ್ಲಿ ಏನಿದೆ ಮಾವಯ್ಯ? ಹಬ್ಬದ ದಿನ ಬೆಳಗ್ಗಿನ ಎದ್ದು ಕೆಲಸ ಮಾಡ್ಕೊಂಡ್ರೆ ಆ ಸಂಭ್ರಮನೇ ಬೇರೆ ಅಲ್ವಾ? ಆದ್ರೂ ಕೆಲಸ ನಾನೊಬ್ಬಳೇ ಅಲ್ಲ, ಎಲ್ರೂ ಸೇರಿ ಮಾಡ್ತೀವಿ. ನಾನೇ ಮೊದ್ಲೆದ್ದೆ ಅಷ್ಟೇ. ಅಪ್ಪ, ಅನಾಮಿಕನ್ ನೋಡಿ ನೀವು ಅಷ್ಟೊಂದು ಸಂತೋಷ ಹೋಗ್ಬೇಡಿ. ಅವಳು ಬೆಳಗ್ಗೆನೆ ಎದ್ದು ನನ್ನನ್ ಕೂಡ ನಿದ್ರೆಯಿಂದ ಎಬ್ಸಿದ್ದಾಳೆ. ಹಬ್ಬದ ದಿನ ಕೂಡ ಪ್ರಶಾಂತವಾಗಿ ನಿದ್ದೆ ಹೋಗಕ್ಕೆ ಬಿಡಲ್ಲ. ನನ್ನ ಬೇಕು ಅಂತ ಎಬ್ಸಿ ನೋಡಿ ಇಲ್ಲಿ ಕೂರ್ಸಿದ್ದಾಳೆ. ಅರೇ ರಮೇಶು, ಹಬ್ಬದ ದಿನ ಯಾರಾದ್ರೂ ಸರಿ ಸೂರ್ಯ ಬರುವ ಮೊದ್ಲೇ ಹೇಳ್ಬೇಕ್ರೋ. ನೋಡು, ನಿನ್ ಹೆಂಡತಿ ಎಷ್ಟು ಗಡಿಬಿಡಿಯಿಂದ ಚಕಚಕ ಕೆಲಸ ಮಾಡ್ತಾ ಇದ್ದಾಳೆ. ನೀನು ಕೂಡ ಹೋಗಿ ಏನೋ ಒಂದು ಕೆಲಸದಲ್ಲಿ ಸಹಾಯ ಮಾಡು. ಸೋಮಾರಿ ಹಾಗೆ ಕುತ್ಕೋಬೇಡ. ಅವ್ರಿಗೆ ಕೆಲಸ ನೀಡ್ತೀವಿ ಅತ್ತೆ. ಹೋಗಿ ಸ್ನಾನ ಮಾಡ್ಬಿಟ್ಟು ಬಂದ್ರು ಅಂದ್ರೆ ಸಾಕು, ಪೂಜೆ ಕೆಲಸ ನೋಡ್ಕೋತಾರೆ. ಮಿಕ್ಕವರು ಕೂಡ ಎದ್ರೆ ಹಬ್ಬಕ್ಕೆ ಕೆಲಸ ಶುರು ಮಾಡೋಣ. ಇಷ್ಟರಲ್ಲಿ ಅವನಿ, ಸುರೇಶ್, ಅಂಜಲಿ, ಅರುಣರು ಕೂಡ ಹಾಲ್ಗೆ ಬರುತ್ತಾರೆ. ಎಲ್ಲರೂ ಒಬ್ಬರಿಗೊಬ್ಬರು ಯುಗಾದಿ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತಾರೆ. ಅನಾಮಿಕಾ ರಂಗೋಲಿ ಹಾಕುವುದನ್ನು ಪೂರ್ತಿ ಮಾಡಿ ಮನೆಯೊಳಗೆ ಬರುತ್ತಾಳೆ. ಗುಡ್ ಮಾರ್ನಿಂಗ್ ಅತ್ತೆ. ಮಾವಯ್ಯ ಗುಡ್ ಮಾರ್ನಿಂಗ್. ಏನಕ್ಕ, ಆಗ್ಲೇ ಕೆಲ್ಸವೆಲ್ಲ ಆಗೋಯ್ತಾ? ನಾವೇ ಎದ್ದು ಮಾಡೋಣ ಅಂದ್ವಿ, ನೀನೇ ಮೊದ್ಲೆದ್ದು ಗಾಡಿಬಿಡಿ ಮಾಡ್ತಾ ಇದ್ಯಾ? ಹೌದು ಅಕ್ಕ, ನಮಗೊಂದು ಕೆಲ್ಸ ಕೂಡ ಇಟ್ಟ ಹಾಗಿಲ್ಲ. ರಂಗೋಲಿ ಕೂಡ ಎಷ್ಟು ಚೆನ್ನಾಗಿ ಹಾಕಿದ್ಯೋ. ನಾನು ಕೂಡ ಸಹಾಯ ಮಾಡ್ತಾ ಇದ್ದೆ ಅಲ್ವಾ ಎಬ್ಸಿದ್ರೆ. ನೀವ್ ಎದ್ರಾ? ಬನ್ನಿ. ನಾನು ಕೇವಲ ಹೊರಗಿನ ಕೆಲಸ ಮಾತ್ರ ಮಾಡಿದ್ದೀನಿ. ನಿಜಕ್ಕೂ ಹಬ್ಬದ ಕೆಲಸ ಈಗ ಶುರುವಾಗುತ್ತೆ. ಯುಗಾದಿ ಅಂದ್ರೆ ದೊಡ್ಡ ಹಡಾವುಡಿ. ಈ ದಿನ ಎಲ್ರೂ ಸೇರಿ ಕೆಲಸ ಹಂಚ್ಕೊಳ್ಳೋಣ. ಹೇಳಿ ಅದಕ್ಕೆ ನಾವೇನ್ ಮಾಡ್ಬೇಕು? ಈ ದಿನ ಯಾವ ಕೆಲಸ ಹೇಳಿದ್ರು ಮಾಡ್ತೀವಿ. ಸುರೇಶ್, ನೀನು, ರಮೇಶ್, ಅರುಣ್ 3 ಸೇರಿ ಮನೆಯೆಲ್ಲ ಮತ್ತೊಂದು ಸಲ ಧೂಳೆಡೆದು ದೇವರ ಮನೆ ಶುಭ್ರ ಮಾಡಿ ನಂತರ ಹೊಸ ಬಟ್ಟೆ ತಗೊಂಬನ್ನಿ. ಡನ್ ಅತ್ಗೆ. ನಾವು ಗಂಡಸರು ಎಲ್ರು ದೇವರ ರೂಮಿಗೆ ಹೋಗಿ ಕೆಲಸ ಮಾಡ್ತೀವಿ. ನಾವು 3 ಹೋಗಿ ಆ ಕೆಲಸ ಚಕಚಕ ಪೂರ್ತಿ ಮಾಡ್ತೀವಿ. ಇನ್ನು ಹೆಂಗಸ್ರು ಏನ್ ಮಾಡ್ತಾರೆ ಅನಾಮಿಕಾ? ಅಡ್ಗೆ ಕೆಲಸ ತುಂಬಾ ಇದೆ. ಒಬ್ಬಟ್ಟು ಮಾಡ್ಬೇಕು, ಪುಳಿಯೋಗರೆ ಮಾಡ್ಬೇಕು. ಎಲ್ಲದಕ್ಕೂ ಮೊದ್ಲು ಯುಗಾದಿ ಪಚ್ಚಡಿ ಮಾಡ್ಬೇಕು. ಅದೇ ಅತ್ತೆ, ಈಗ ಅದಕ್ಕೆ ಕೆಲ್ಸನ ಹಂಚ್ಕೋತಾ ಇದೀವಿ. ಎಲ್ರೂ ಸೇರಿ ಮಾಡಿದ್ರೆ ಕೆಲಸ ಸುಲಭವಾಗಿ ಆಗುತ್ತೆ. ಅವನಿ, ನೀನ್ ಹೋಗಿ ಪಕ್ಕದಲ್ಲಿರುವ ಶಾಪ್ಗೆ ಹೋಗಿ ಹೊಸ ಬೆಲ್ಲ, ಹುಣಸೆ ಹಣ್ಣು ತಗೊಂಬಾ. ಯುಗಾದಿ ಪಚ್ಚಡಿಗೆ ಅದೇ ಮೇನು. ಸರಿ ಅಕ್ಕ, ನಾನು ಈಗ್ಲೇ ಹೋಗಿ ತರ್ತೀನಿ. ಇಷ್ಟಕ್ಕೂ ಸಾಮಾನ್ ಲಿಸ್ಟ್ ಕೊಡು. ಲಿಸ್ಟ್ ಏನೋ ಅಗತ್ಯವಿಲ್ಲ ಬಿಡು. ಒಂದು ಅರ್ಧ ಕೆಜಿ ಬೆಲ್ಲ, 1/4 ಕೆಜಿ ಹುಣಸೆ ಹಣ್ಣು ತಗೊಂಬಾ, ಸಾಕು. ಮರ್ತೋಗ್ಬೇಡ. ಅಂಜಲಿ, ನೀನ್ ಹೋಗಿ ಬೇಗ ಸ್ನಾನ ಮಾಡ್ಬಿಟ್ಟು ನಮ್ಮ ಹಿತ್ತಲಿನಲ್ಲಿರುವ ಬೇವಿನ ಮರದಿಂದ ಬೇವಿನ ಹೂವು ಹಾಗೂ ತೋಟದಿಂದ 3 ಹಸಿ ಮಾವಿನಕಾಯಿ ತೆಗೆದುಕೊಂಡು ಬಾ. ಸರಿ ಅಕ್ಕ. ಬೇವಿನ ಹೂವು ಮಾತ್ರ ಬಹಳ ಜಾಗ್ರತೆಯಿಂದ ತರ್ತೀನಿ. ಕಹಿ ಹೆಚ್ಚಾಗದೆ ಬೇವಿನ ಹೂ ತೆಗಿಬೇಕಲ್ಲ. ಹೌದು ಹೌದು, ಹಾಗೆ ಅತ್ತೆ. ನೀವು ದೇವರ ಹತ್ತಿರ ದೀಪಾರಾಧನೆಗೆ ಎಲ್ಲ ಸಿದ್ಧ ಮಾಡ್ಬಿಡಿ. ನಾನು ಇಷ್ಟರೊಳಗೆ ಪುಳಿಯೋಗರೆಗೆ, ಒಬ್ಬಟ್ಟಿಗೆ ಹಿಟ್ಟು ಕಲಿಸ್ತೀನಿ. ಎಲ್ರು ಬೇಗ ಕೆಲಸ ಮುಗಿಸ್ಕೊಂಡ್ರೆ ಪೂಜೆ ಬೇಗ ಮಾಡಬಹುದು. ಚೆನ್ನಾಗಿ ಹೇಳ್ದೆ ಅನಾಮಿಕಾ. ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಬೇಗ ಆಗತ್ತೆ. ನಾನು ಹೋಗಿ ಪೂಜೆಗೆ ಬೇಕಾದ ಸೊಪ್ಪು, ಹೂವು ತರ್ತೀನಿ.
ಹಾಗೆ ಅನಾಮಿಕಾ ಎಲ್ಲರಿಗೂ ಒಂದೊಂದು ಕೆಲಸ ಹೇಳುತ್ತಾಳೆ. ಎಲ್ಲರೂ ಬೇಗ ಬೇಗನೆ ಅವರವರ ಕೆಲಸ ಅವರು ನಿಮಗ್ನವಾಗುತ್ತಾರೆ. ಗಂಡಸರು ದೇವರ ಮನೆ ಶುಭ್ರ ಮಾಡಿ ಪೂಜೆಗೆ ಎಲ್ಲವನ್ನು ಸಿದ್ಧ ಮಾಡುತ್ತಾರೆ. ಶಾರದಾ ಅಡುಗೆ ಮನೆಯಲ್ಲಿ ಅನಾಮಿಕಳಿಗೆ ಸಹಾಯವಾಗಿ ನಿಲ್ಲುತ್ತಾಳೆ. ಅಂಜಲಿ ಹಿತ್ತಲಿಗೆ ಹೋಗಿ ಮಾವಿನಕಾಯಿ ಬೇವಿನ ಹೂವು ಕೊಯ್ಕೊಂಡು ಬರ್ತಾಳೆ. ಅವನಿ ಮಾತ್ರ ಶಾಪ್ಗೆ ಹೋಗಿ ಬಹಳ ಲೇಟ್ ಆಗಿ ಬರ್ತಾಳೆ. ಅನಾಮಿಕಾ ಯುಗಾದಿ ಪಚ್ಚಡಿ ಮಾಡಲಿಕ್ಕೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿರ್ತಾಳೆ. ಆದರೆ ಅವನಿಗಾಗಿ ಎದುರು ನೋಡ್ತಾ ಇರ್ತಾರೆ. ಏನತ್ತೆ, ಅವನಿ ಇನ್ನೂ ಬಂದಿಲ್ಲ? ಹುಣಸೆ ಹಣ್ಣು ಬೆಲ್ಲವಿಲ್ಲದೆ ಪಚ್ಚಡಿ ಹೇಗೆ ಮಾಡ್ಬೇಕು? ಪೂಜೆಗೆ ಟೈಮ್ ಆಗ್ತಾ ಇದೆ ಅಲ್ವಾ? ಏನೋ ಅಮ್ಮ, ಆಕೆ ಶಾಪ್ಗೆ ಹೋಗಿ ಮಾತಾಡ್ತಾ ಕೂತಿದ್ದಾಳೋ ಏನೋ. ಮೊದ್ಲೇ ಕೆಲ್ಸ ಕಮ್ಮಿ, ಮಾತು ಜಾಸ್ತಿ ಅವಳಿಗೆ. ಅಕ್ಕ, ಇಲ್ಲಿ ನೋಡು, ಎಳೆ ಮಾವಿನಕಾಯಿ ಬಹಳ ಹುಳಿಯಾಗಿದೆ. ಬೇವಿನ ಹೂ ಕೂಡ ತಂದಿದ್ದೀನಿ. ಎರಡು ಬಹಳ ಶುಭ್ರ ಮಾಡಿ ಇಟ್ಟಿದ್ದೀನಿ. ವೆರಿ ಗುಡ್ ಅಂಜಲಿ. ಇನ್ನು ಅವನಿ ಬಂದ್ರೆ ಎಲ್ಲವನ್ನು ಸೇರಿ ಪಚ್ಚಡಿ ಮಾಡೋಣ. ಆಕೆ ಇನ್ನೂ ಯಾಕೆ ಬಂದಿಲ್ಲ ಅರ್ಥವಾಗ್ತಿಲ್ವೇ? ಇಷ್ಟರಲ್ಲಿ ಅವನಿ ಓಡಿಕೊಂಡು ಒಳಗಡೆಗೆ ಬರುತ್ತಾಳೆ. ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ. ಆಕೆ ಗಡಿಬಿಡಿ ನೋಡ್ತಾ ಇದ್ರೆ ಏನೋ ನಡೆದಿದೆ ಎಂದು ಎಲ್ರಿಗೂ ಅರ್ಥವಾಗುತ್ತೆ. ಬಂದೆ ಅಕ್ಕ, ಶಾಪ್ ಅಲ್ಲಿ ತುಂಬಾ ರಶ್ ಇತ್ತಕ್ಕ, ಅದಕ್ಕೆ ಲೇಟ್ ಆಯ್ತು. ತಗೊಳ್ಳಿ ಕವರು. ಏನವನಿ ಇದು? ಇದ್ರಲ್ಲಿ ಹುಣಸೆ ಹಣ್ಣು ಮಾತ್ರನೇ ಇದೆ, ಮತ್ತೆ ಬೆಲ್ಲ ಇಲ್ಲಿ? ಅಯ್ಯೋ, ಬೆಲ್ಲ ಮರ್ತೋದ್ನಾ ಅಕ್ಕ. ನಾನು ಶಾಪ್ ಅವನಿಗೆ ಹುಣಸೆ ಹಣ್ಣು, ತುಪ್ಪ, ಇನ್ನೂ ಏನೇನೋ ಕೇಳ್ದೆ, ಆದ್ರೆ ಬೆಲ್ಲ ತರೋದು ಮಾತ್ರ ಮರ್ತೋದೆ ಅಕ್ಕ. ಏನವ್ನಿ, ಈ ಚಿಕ್ಕ ಕೆಲ್ಸ ಕೂಡ ನೀನ್ ಸರಿಯಾಗಿ ಮಾಡಕ್ಕಾಗಲ್ವಾ? ಯುಗಾದಿ ಪಚ್ಚಡಿಲಿ ಬೆಲ್ಲವಿಲ್ದಿದ್ರೆ ಹೇಗೆ? ಸಿಹಿ ಇಲ್ಲದೆ ಯುಗಾದಿ ಪಚ್ಚಡಿನ ನೋಡಿದ್ಯಾ ಅನಾಮಿಕಾ ಅವಳ ರೀತಿ? ನಾನು ಮೊದ್ಲೇ ಅನ್ಕೊಂಡೆ ಏನೋ ಒಂದು ಮರ್ತೋಗ್ತಾಳೆ ಅಂತ. ಈಗ ಹೇಗೆ ಮತ್ತೆ? ಬೆಲ್ಲವಿಲ್ಲದೆ ಯುಗಾದಿ ಪಚ್ಚಡಿ ಅಮಾವಾಸ್ಯೆಯಲ್ಲಿ ಮಾಡಿಕೊಂಡ ಕಷಾಯದ ಹಾಗಿರುತ್ತೆ. ಸಾರಿ ಅತ್ತೆ, ನಾನು ಈಗಲೇ ಮತ್ತೆ ಓಡ್ಕೊಂಡು ಹೋಗಿ ತಗೊಂಡ್ಬರ್ತೀನಿ. ನನ್ನನ್ನು ಕ್ಷಮಿಸಿ. ಅಯ್ಯಯ್ಯೋ, ಈಗ ಮತ್ತೆ ಹೋದ್ರೆ ಬಹಳ ಲೇಟ್ ಆಗುತ್ತೆ ಅವನಿ. ಪೂಜೆಗೆ ಟೈಮ್ ಆಗುತ್ತೆ. ದೇವರಿಗೆ ನೈವೇದ್ಯ ಇಡ್ಬೇಕಲ್ಲ. ನಾನ್ ಹೋಗ್ತೀನಿ ಅನಾಮಿಕಾ. ಬೈಕ್ ಮೇಲೆ ಹೋಗಿ 2 ಮಿನಿಟ್ಸ್ ಅಲ್ಲಿ ತರ್ತೀನಿ. ನೀವೇನು ಗಾಬರಿ ಆಗ್ಬೇಡಿ. ಗಾಬರಿ ಆಗ್ಬೇಡಿ, ನಮ್ಮ ಹತ್ರ ಒಂದು ಐಡಿಯಾ ಇದೆ. ನೆನ್ನೆನೆ ನಾನು ಪಾಯಸಕ್ಕಾಗಿ ಅಂತ ಹೊಸ ಬೆಲ್ಲನ ತಂದು ಲಂಚ್ ಬಾಕ್ಸ್ ಅಲ್ಲಿ ಎತ್ತಿಟ್ಟಿದ್ದೀನಿ. ಅದನ್ನೇ ಉಪಯೋಗಿಸಿ ಈಗ ಪಚ್ಚಡಿ ಮಾಡೋಣ. ಸೂಪರ್ ಅಂಜಲಿ, ಟೈಮ್ಗೆ ಒಳ್ಳೆ ಸಮಯ ಸ್ಫೂರ್ತಿ ಮಾಡಿ ಕಾಪಾಡಿದೆ. ಇಲ್ಲ ಅಂದ್ರೆ ಅವನಿಂದ ಈ ದಿನ ಯುಗಾದಿ ಪಚ್ಚಡಿ ಬದಲು ನಾವೆಲ್ಲ ಕಹಿ ಕಷಾಯ ಕುಡಿಬೇಕಾಗಿ ಬರ್ತಾ ಇತ್ತು. ತಪ್ಪು ನಂದೆ, ಒಪ್ಕೋತಾ ಇದ್ದೀನಿ. ಸಾರಿ. ಹಬ್ಬದ ಗಡಿಬಿಡಿಯಲ್ಲಿ ಸ್ವಲ್ಪ ಗಾಬರಿ ಆದೆ. ನಿಮ್ಮನ್ನ ಎಲ್ಲ ಟೆನ್ಷನ್ ಮಾಡಿಟ್ಟೆ. ಪರವಾಗಿಲ್ಲ ಬಿಡು ಅವನಿ. ಈ ಚಿಕ್ಕ ಚಿಕ್ಕ ತಪ್ಪುಗಳು ಹಬ್ಬದ ಸಂದರ್ಭದಲ್ಲಿ ಸಹಜನೇ. ಆದ್ರೆ ನೆಕ್ಸ್ಟ್ ಟೈಮ್ ಇಂದ ಲಿಸ್ಟ್ ಬರ್ಕೊಂಡು ತಗೊಂಡ್ ಹೋಗು. ಹಾಗಾದ್ರೆ ಏನು ಮರ್ತ ಹೋಗೋದಿಲ್ಲ ಅಲ್ವಾ? ಅಂಜಲಿ, ಬೇಗ ಬೆಲ್ಲ ತಗೊಂಬಾ. ಹಾಗೆ ಅವನಿ ಏನೋ ಒಂದು ಶಾಪ್ ಇಂದ ತಗೊಂಡ್ ಬರೋದು ಮರ್ತು ಹೋಗ್ತಾ ಇರ್ತಾಳೆ. ಹಾಗೆ ಗಾಬರಿಯಿಂದ ಆ ಹಬ್ಬದ ವಾತಾವರಣ ಸ್ವಲ್ಪ ನಗುವಿನಾಟದ ಹಾಗೆ ಸಾಫಿಯಾಗಿ ಸಾಗಿ ಹೋಗುತ್ತೆ. ಅಂಜಲಿ ತಂದ ಬೆಲ್ಲದಿಂದ ಅನಾಮಿಕಾ ಯುಗಾದಿ ಪಚ್ಚಡಿ ಮಾಡಲಿಕ್ಕೆ ಸಿದ್ಧವಾಗುತ್ತಾಳೆ. ಅನಾಮಿಕಾ ಒಂದು ದೊಡ್ಡ ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಎಲ್ಲವನ್ನೂ ಹಾಕುತ್ತಾಳೆ. ಅತ್ತೆ ನೋಡಿ, ಮಾವಿನಕಾಯಿ ಚೂರು, ಹೊಸ ಬೆಲ್ಲ, ಹುಣಸೆ ಹಣ್ಣಿನ ರಸ, ಬೇವಿನ ಹೂವು, ಸ್ವಲ್ಪ ಉಪ್ಪು, ಇನ್ನು ಹಸಿಮೆಣಸು. ಈ 6 ರುಚಿಗಳು ಸೇರಿದ್ರೆ ನಮ್ಮ ಯುಗಾದಿ ಪಚ್ಚಡಿ. ಹೌದಮ್ಮ, ಈ 6 ರುಚಿಗಳು ನಮ್ಮ ಜೀವನದಲ್ಲಿಯ 6 ಅನುಭವಕ್ಕೆ ಪ್ರತೀಕ. ಸಿಹಿ ಏನೋ ಸಂತೋಷಕ್ಕೆ, ಕಹಿ ಏನೋ ದುಃಖಕ್ಕೆ, ಒಗರೇನೋ ಹೊಸತನಕ್ಕೆ, ಖಾರ ಕೋಪಕ್ಕೆ, ಉಪ್ಪು ಭಯಕ್ಕೆ, ಹುಳಿ ಏನೋ ಬೇಸರಿಕೆಗೆ. ಇದೆಲ್ಲ ಸೇರಿದ್ರೆ ಜೀವನ. ಕಷ್ಟ ಸುಖ ಕಲಿತರೆ ಅಲ್ವಾ ಬದುಕು. ತುಂಬಾ ಚೆನ್ನಾಗಿ ಹೇಳ್ದೆ ಶಾರದಾ. ಜೀವನದಲ್ಲಿ ಎಲ್ಲ ಇದ್ರೇನೆ ಹೊಸ ವರ್ಷ ಆನಂದವಾಗಿರುತ್ತೆ. ನಾವೆಲ್ಲರೂ ಯುಗಾದಿ ಪಚ್ಚಡಿ ಹಾಗೆ ಅವರವರ ಗುಣ ಅವರದ್ದೇ. ಆದರೆ ಎಲ್ಲವೂ ಸೇರಿದರೆ ಬಹಳ ಒಳ್ಳೆ ರುಚಿ ಬರುತ್ತದೆ. ಇನ್ನು ಪಚ್ಚಡಿ ರೆಡಿಯಾಗಿದೆ. ದೇವರಿಗೆ ನೈವೇದ್ಯವಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ. ಎಲ್ರೂ ಬೇಗನೆ ಬನ್ನಿ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ದೇವರ ರೂಮಿಗೆ ಬರುತ್ತಾರೆ. ಪ್ರಸಾದ್ ಮಂತ್ರಗಳು ಓದುತ್ತಾ ಪೂಜೆ ಮಾಡುತ್ತಾನೆ. ಶಾರದಾ, ಅನಾಮಿಕಾ, ಅವನಿ, ಅಂಜಲಿ ಆರತಿ ಮಾಡುತ್ತಾರೆ. ಗಂಡಸರು ದೇವರಿಗೆ ಧ್ಯಾನ ಮಾಡುತ್ತಾರೆ. ಕಡೆಯಲ್ಲಿ ಎಲ್ಲವನ್ನು ಸೇರಿ ಒಳ್ಳೆ ಯುಗಾದಿ ಪಚ್ಚಡಿಯನ್ನು ಮಾಡಿಕೊಂಡು ಎಲ್ಲರೂ ಸಂತೋಷಿಸುತ್ತಾರೆ. ಪೂಜೆ ಮುಗಿದ ನಂತರ ಎಲ್ಲರೂ ದೇವರಿಗೆ ಕೈ ಮುಗಿದು ದೊಡ್ಡವರಾದ ಪ್ರಸಾದ್ ಶಾರದಾ ದಂಪತಿಗಳಿಗೆ ಪಾದಾಭಿವಂದನೆ ಮಾಡುತ್ತಾರೆ. ಅಪ್ಪ, ಈ ಹೊಸ ಸಂವತ್ಸರ ನಮ್ಮ ಕುಟುಂಬಕ್ಕೆ ಎಲ್ಲ ಶುಭವೇ ಆಗಬೇಕು ಅಂತ ದೇವರನ್ನ ಕೋರ್ಕೊಂಡೆ. ಹಾಗೆ ನಡೆಯುತ್ತಪ್ಪ ಮಗನೇ. ನೀವು 3 ಅಣ್ಣ ತಮ್ಮಂದಿರು, ಈ 3 ಸೊಸೆಯರು ಯಾವತ್ತಿಗೂ ಹೀಗೆ ಒಟ್ಟಾಗಿ ಇದ್ದರೆ ನಮ್ಮ ಮನೆಯಲ್ಲಿ ದಿನವೂ ಹಬ್ಬನೇ. ನೀವು ಜೊತೆಯಾಗಿರುವುದೇ ನಮಗೆ ಆನಂದವಾಗಿರುತ್ತೆ. ಹೌದು ರೀ, ನನ್ನ ಸೊಸೆಯರು 3 ಒಂದಾಗಿ ಮನೇನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೋ. ಚಿಕ್ಕ ಚಿಕ್ಕ ಗಲಾಟೆಗಳಿದ್ರು ಅನಾಮಿಕಾ ದೊಡ್ಡವಳಾಗಿದ್ದು ಎಲ್ಲರನ್ನು ಕಲ್ತುಕೊಂಡು ಹೋಗ್ತಾ ಇದ್ದಾಳೆ. ನನಗ್ ತುಂಬಾ ಆನಂದವಾಗಿದೆ. ನೀವು ಈಗ ಹೀಗೆ ನಗ್ತಾ ಇರ್ಬೇಕು. ಅತ್ತೆ, ನೀವು ನಮ್ಮನ್ನ ನಿಮ್ಮ ಮಕ್ಕಳ ಹಾಗೆ ನೋಡ್ಕೊತಾ ಇದ್ದೀರಾ. ಅದಕ್ಕೆ ನಾವಿಷ್ಟು ಆನಂದವಾಗಿದ್ದೀವಿ. ನೀವು ಕೊಡುವ ಪ್ರೇಮ ನಮ್ಮನ್ನು ಒಂದಾಗಿಡುತ್ತದೆ.
ಅಕ್ಕ ಹೇಳಿದ್ದು ನಿಜ ಅತ್ತೆ. ನಾನು ಬೆಲ್ಲ ಮರ್ತೋದ್ರು ಯಾರು ನನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಅದೇ ನನ್ನ ತವ್ರ ಮನೇಲಾದ್ರೆ ಅಮ್ಮ ನನ್ನನ್ನ ಬೈತಾ ಇದ್ರು. ಈ ಮನೆ ನಂಗೆ ಒಂದು ಸ್ವರ್ಗದ ಆಗಿದೆ. ನಂಗ್ ಕೂಡ ಈ ಮನೇಲಿದ್ರೆ ನಿಜಕ್ಕೂ ಟೈಮೇ ಗೊತ್ತಾಗೋದಿಲ್ಲ. ಎಲ್ರೂ ಸೇರಿ ನಗುತ್ತಾ ಕೆಲ್ಸ ಮಾಡ್ಕೊಂತ ಇದ್ರೆ ಹಬ್ಬ ಚೆನ್ನಾಗಿ ಅನ್ಸುತ್ತೆ. ಇನ್ನು ಮಾತುಗಳನ್ನು ನಿಲ್ಲಿಸಿ ಆ ಯುಗಾದಿ ಪಚ್ಚಡಿ ಕೊಡಿ. ಹೊಟ್ಟೆ ತುಂಬಾ ತಿಂದು ಒಬ್ಬಟ್ಟು ಯಾವಾಗ ಕೊಡ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ. ಮೊದಲೇ ಪಚ್ಚಡಿ ವಾಸನೆ ಘಮಘಮ ಅಂತ ಇದೆ. ನಂಗೂ 2 ಬಟ್ಲು ಬೇಕು. ತಗೊಳ್ಳಿ, ಕೊಡ್ತಾ ಇದ್ದೀನಿ. ಪ್ರಶಾಂತವಾಗಿ ಕೂತ್ಕೊಳ್ಳಿ. ಹಾಗೆ ಅನ್ನುತ್ತಾ ಅನಾಮಿಕಾ ಎಲ್ಲರಿಗೂ ಗ್ಲಾಸ್ ಅಲ್ಲಿ ಯುಗಾದಿ ಪಚ್ಚಡಿ ಕೊಡುತ್ತಾಳೆ. ಆಹಾ, ಏನು ರುಚಿ! ಅನಾಮಿಕಾ ಅಮೃತದ ಹಾಗಿದೆ ಅಮ್ಮ. ಈ ವರ್ಷವೆಲ್ಲವೂ ನಮ್ಮ ಜೀವನ ಈ ಸಿಹಿಯ ಬೆಲ್ಲದ ಹಾಗೆ, ಮಾವಿನಕಾಯಿ ಒಗರಿನ ಹಾಗೆ ಬಹಳ ಅದ್ಭುತವಾಗಿ ಇರುತ್ತಮ್ಮ. ಚೆನ್ನಾಗಿ ಮಾಡಿದ್ಯಾ ಅನಾಮಿಕಾ. ಎಲ್ಲರಿಗೂ ಕೆಲಸಗಳನ್ನ ಹಂಚಿ ಕಡೆಗೆ ಎಂತ ರುಚಿಯಾಗಿ ಮಾಡಿದ್ಯೋ. ನನಗೆ ಅಡುಗೆ ಅಷ್ಟು ಚೆನ್ನಾಗಿ ಬರಲ್ಲ, ಆದ್ರೆ ಬರುವ ವರ್ಷ ಯುಗಾದಿ ಪಚ್ಚಡಿ ನಾನೇ ಮಾಡ್ತೀನಿ ಅತ್ತೆ. ಅಕ್ಕನ ಹತ್ರ ಕಲ್ತ್ಕೋತೀನಿ. ನಾನು ಪುಳಿಯೋಗರೆ ಒಬ್ಬಟ್ಟು ಮಾಡೋದು ಕಲ್ತ್ಕೋತೀನಿ. ಮತ್ತೆ ನಾವೇನ್ ಮಾಡ್ಬೇಕು? ಮನೆಯಲ್ಲಿ ಕೆಲಸವೆಲ್ಲ ನೀವೇ ಮಾಡಿದ್ರೆ ನಾವು ಕುತ್ಕೋಬೇಕಾ? ನಾವು ತಿನ್ನೋದಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋಣ. ಆ ಮಾತಿಗೆ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಆ ಹೊಸ ವರ್ಷದಿಂದ ಎಲ್ಲರೂ ಆನಂದದಿಂದ ಇರುತ್ತಾರೆ. ಅವರವರ ಕೆಲಸ ಅವರು ಮಾಡಿಕೊಳ್ಳುತ್ತಾ ಚಿಕ್ಕ ತಪ್ಪುಗಳನ್ನು ಕ್ಷಮಿಸಿಕೊಂಡು ಒಗ್ಗಟ್ಟಾಗಿ ಕುಟುಂಬವಾಗಿ ಮುಂದಕ್ಕೆ ಸಾಗುತ್ತಾರೆ. ಎಲ್ಲರ ಮುಖದಲ್ಲೂ ಆನಂದ ಬೆಳಗುತ್ತದೆ. ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ. ಚಿಕ್ಕ ಚಿಕ್ಕ ತಪ್ಪು ಉಪ್ಪುಗಳು ಇದ್ದರೂ ಎಲ್ಲರೂ ಜೊತೆಯಾಗಿದ್ರೆ ಪ್ರತಿ ಹಬ್ಬವೂ ದೊಡ್ಡ ಹಬ್ಬವೇ. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಕೂಡ 6 ರುಚಿಗಳ ಆನಂದವನ್ನು ತುಂಬಬೇಕು ಎಂದು ಆಶಿಸುತ್ತಾ ಅನಾಮಿಕಾ ಅತ್ತೆ ಸೊಸೆಯರಿಂದ ಪ್ರೇಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.